want justice. we want Justice. ಇಲ್ಲಿಯವರೆಗೂ ಹೋರಾಟ ಇಲ್ಲಿಯವರೆಗೂ ಹೋರಾಟ we want Justice. we want Justice. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. we want Justice. ಇಲ್ಲಿಯವರೆಗೂ ಹೋರಾಟ we want ನಾನ್ ಪ್ರಾಕ್ಟೀಸಿಂಗ್ ಅಲೋವೆನ್ಸ್ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಕೊಡ್ತಾರೆ ಅಂದರೆ ನಾವೆಲ್ಲ ಡಾಕ್ಟರ್ಸು, ಸೊ ಹೊರಗಡೆ ಕ್ಲಿನಿಕ್ಸ್ ಇಟ್ಕೊಂಡು ನಾವು ಯಾರೂ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಆ ಪ್ರಾಕ್ಟೀಸ್ ಮಾಡಿದಾಗ ನಾವೇನು ಅರ್ನ್ ಮಾಡ್ತೀವಿ ಅದನ್ನು ಇವರು 20% ನಮ್ಮ ಸ್ಯಾಲ್ರಿ ಏನಿದೆ ಅದಕ್ಕೆ 20% ಅಷ್ಟು ಎಕ್ಸ್ಟ್ರಾ ನಮಗೆ ಕೊಡ್ತಾರೆ. ಇದು ICR ಇಂದನೂ ನಮಗೆ ಆರ್ಡರ್ ಆಗಿದೆ, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾಯಿಂದನೂ ಆರ್ಡರ್ ಆಗಿದೆ, ಗೆಜೆಟ್ ಆರ್ಡರ್ ಆಗಿದೆ. ಸೊ ಎಲ್ಲನೂ ಬೇಸ್ ಮಾಡಿ ವೈದ್ಯಕೀಯ ಕಾಲೇಜಿನ ಪ್ರೊಫೆಸರ್ಗಳಿಗೆ NPA ಕೊಡಬೇಕು. ಹೌದು, ಮೆಡಿಕಲ್ ಕಾಲೇಜ್ವರೆಗೂ ಕೊಡ್ತಾರೆ, ಅದೇ ಥರ ನಮಗೂ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಆರ್ಡರ್ಸು ಇದೆ, ಅದನ್ನು ಬೇಸ್ ಮಾಡಿ ನಮ್ಮ ಯೂನಿವರ್ಸಿಟಿಯವರು ನಮಗೂ ಕೊಟ್ಟಿದ್ದಾರೆ. ಸೊ 7 ವರ್ಷದಿಂದ ನಾವು ತೊಗೊತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಆರ್ಡರ್ ಬರುತ್ತೆ ಇವ್ರಿಗೆ NPA ನಿಲ್ಲಿಸಬೇಕು ಅಂತ. ಸೊ ಅವಾಗಿಂದ ನಮಗೆ ಮಾರ್ಚ್ ಸ್ಯಾಲ್ರಿ ಆಗಬೇಕಾಗಿತ್ತು. ಸೊ ಸಡನ್ನಾಗಿ NPA ಕಟ್ ಮಾಡಿ ಕೊಡ್ತಾ ಇದ್ದೀವಿ ಅಂದಾಗ ನಾವೆಲ್ಲ ಬೇಡ ಸದ್ಯಕ್ಕೆ ನೋಡಿ ಏನೋ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಸದ್ಯದವರೆಗೂ ನಮಗೇನು ಯಾವ ಥರನೂ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ನಾವು ಇದನ್ನು ಒಂದು ಪ್ರೊಟೆಸ್ಟ್ ಥರ ಮಾಡ್ತಾ ಇದ್ದೀವಿ. ಮೆಡಿಕಲ್ವರೆಗೂ ಕಟ್ ಮಾಡಿದ್ದಾರೆ ಮೇಡಮ್? ಇಲ್ಲ, ಬರೀ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಕಟ್ ಮಾಡಿದ್ದಾರೆ. ಹೌದು, ಅಂದರೆ ಬೀದರ್ ಅಲ್ಲಿ ಕಟ್ ಮಾಡಿಲ್ಲ. ಬೀದರ್ ಅದೇ ಎಲ್ಲ ಕಾಲೇಜು, ಬೆಂಗಳೂರು, ಬೀದರ್, ಅಥಣಿ, ಗದಗ್, ಹಾಸನ್, ಶಿವಮೊಗ್ಗ ಎಲ್ಲ ವೆಟನರಿ ಕಾಲೇಜುಗಳಿಗೆ ಮಾತ್ರ ಹೌದು ಕಟ್ ಮಾಡಿದ್ದಾರೆ. ಮೇಡಮ್, ಇದು ಇಂಡೈರೆಕ್ಟ್ ಆಗಿ ಏನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋ ಥರನ ಏನು? ಇಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಏನೋ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ, ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ಮಾತುಕತೆ ಮಾಡಿಸ್ತಾ ಇದ್ದೀವಿ. ಏನು ಟರ್ಮ್ಸ್ ಆಫ್ ಕಂಡೀಷನ್ ಕೇಳ್ತಾ ಇದ್ದಾರೆ ಮೇಡಮ್? ನೀವು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಆರ್ಡರ್ ಬೇಸ್ ಮೇಲೆ ನಾವು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ. ನೆಕ್ಸ್ಟ್ ಮೂವ್ ಏನು ಮಾಡ್ತಾರೆ ನೋಡ್ಬೇಕಾಗುತ್ತೆ. ನಿಮ್ದಂತೂ ರಿಸ್ಟೋರ್ ಮಾಡಿ ಅನ್ನೋದು ಅಷ್ಟೇ ಬೇಡ. ಹೌದು. ಸಿಂಗಲ್ ಡಾಕ್ಟರ್ ಧನಲಕ್ಷ್ಮಿ, ಅಸೋಸಿಯೇಟ್ ಪ್ರೊಫೆಸರ್.